ಈಗಿನ ಜನರೇಷನ್ಗೆ ತಕ್ಕಂಗೆ ನಮ್ಮ ಅನೂಪ್ ಆಂಟನಿ ಸರ್ ಡೈರೆಕ್ಟರ್ ಸರ್ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಫಸ್ಟ್ ನಮ್ಗೆ ಜಾತಿ ಮತ ಧರ್ಮ ಯಾವ್ದು ಬೇಕಾಗಿಲ್ಲ, ಫಸ್ಟ್ ನಾವು ಮನುಷ್ಯರಾಗಬೇಕು, ಪ್ರೀತಿ ಮಾಡೋದನ್ನ ಕಲಿಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ಎಲ್ಲರೂ ಥಿಯೇಟರ್ ಬಂದು ನೋಡಿ. ಥ್ಯಾಂಕ್ ಯು. ಅದು ನಮ್ಮ ಸೂಪರ್ ಆಗಿದೆ, ಸೂಪರ್ 100 days. ರಾಜಕೀಯವಾಗಿ ಬಂದಿರೋಂಥದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದಿರೋದು, ಮತ್ತೆ ಜಾತಿ ಮಾಮೂಲಿ ವರ್ಷಗಳಿಂದ ಬಂದಿದೆ. ಇದ್ರಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಾಯಿ ತಂದೆ ಯಾವ ತರ ಮೋಸ ಮಾಡ್ಬೋದು ಮಕ್ಕಳಿಗೆ, ಮಕ್ಕಳ ಭವಿಷ್ಯ ನಾವ್ ಯಾಕೆ ನಿರ್ವಹಿಸ್ಬೇಕು, ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಪರ್ಫಾರ್ಮೆನ್ಸ್ ಟ್ರೆಮೆಂಡಸ್ ಆಗಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸು ಆದ್ರೂ ಕೂಡ ತುಂಬಾ ಸ್ಟೋರಿ ಚೆನ್ನಾಗಿದೆ. ಜನ ನೋಡಿ ಮೆಸೇಜ್ ಕೊಟ್ಟು ಲೈಕ್ ಕೊಡ್ಬೇಕು ಅಂತ ಜನಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತೊಂದ್ ಸಾರಿ ಬಂದು ಜನ ನೋಡಿ ಲೈಕ್ ಕೊಡ್ಲಿ, ಹುಡುಗರು ಬೆಳೀಲಿ. ಚಿಕ್ಕ ವಯಸ್ಸಾದ್ರೂ ತುಂಬಾ ಚೆನ್ನಾಗಿ ಲೈಕ್ ಮಾಡಿದ್ದಾರೆ. ಅದರಿಂದ ನೋಡಿ ಚೆನ್ನಾಗಿ ಹುಡುಗರು ಜನ ಮೆಚ್ಚಿ ಲೈಕ್ ಮಾಡಿದ್ರೆ ಮತ್ತೊಂದ್ಸಾರಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗತ್ತೆ. ಜನ ನೋಡ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಾರೆ, ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಏನ್ ಹೇಳ್ಬೇಕು, ಚೆನ್ನಾಗಿತ್ತಪ್ಪ, ಸೂಪರ್. ಎಲ್ಲ ಪೂರ್ತಿ ಇಷ್ಟ ಆಯ್ತು. ಸರ್, ಎರಡು ಧರ್ಮಕ್ಕೂ ಒಂದು ಸಂದೇಶ ಕಳಿಸೋ ಇದು ಲವ್ ಸ್ಟೋರಿ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಲಾಸ್ಟ್ ಅಲ್ಲಿ ಎಮೋಷನಲ್ ಆಗೋಯ್ತು. ಆದ್ರೆ ಮೂವಿ ಮಾತ್ರ ಸೂಪರ್ ಆಗಿದೆ. ನಮ್ಗೆ ಜಾತಿ ಬಗ್ಗೆ ತುಂಬಾ ಇಷ್ಟ ಆಯ್ತು. ಅವರು ಫಸ್ಟ್ನಿಂದ ಅವ್ರನ್ನ ಪ್ರೀತಿಸಿದಾಗಿನಿಂದ ಅವ್ರನ್ನ ದೂರ ಪಡಿಸ್ಬೇಕಂತ ಅವರು ಇದರಲ್ಲಿ ಅವರು ನಮ್ಮ ಭಾರಿ ಚೆನ್ನಾಗಿ ಮಾಡಿ ಅವ್ರನ್ನ ಚೆನ್ನಾಗಿದೆ, ಭಾರಿ ಚೆನ್ನಾಗಿ ಮಾಡಿದ್ರು. ಸೀರಿಯಲ್ ಎಲ್ಲ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಗಿದೆ. ಇನ್ನ ಸಾವಿರಾರು ಫಿಲಿಂ ಮಾಡಂತವ್ರಾಗ್ಲಿ ಜಾತಿ ಧರ್ಮದ ಬಗ್ಗೆ ಸಾಂಗ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಹೀರೋ ಆಕ್ಟಿಂಗು, ಜಾತಿ ಧರ್ಮದ ಬಗ್ಗೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ತುಂಬಾ ಚೆನ್ನಾಗಿದೆಯಪ್ಪ. ಸ್ಟೋರಿ ಇಷ್ಟ ಆಯ್ತು, ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ರೈಟ್ ಸಂಘ ನಾವು ಸೂಪರ್ ಆಗೈತೆ ಫಿಲಿಂ, ಸೂಪರ್ ಆಗೈತೆ, ಸೂಪರ್ ಇತ್ತು. ಅದು ಫಸ್ಟ್ ಪ್ರಯತ್ನ, ಅದು ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಸೊ ಎಲ್ಲ ನೋಡ್ಬೇಕು ಅಂತ ಇದೆ. ಆಕ್ಚುಲಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಸ್ಪೆಷಲಿ ಸೆಂಟಿಮೆಂಟ್ ಪೋರ್ಷನ್ ಚೆನ್ನಾಗಿ ಕ್ಯಾರಿ ಆಗಿದೆ ಸೆಕೆಂಡ್ ಹಾಫ್ ಅಲ್ಲಿ. ಸೊ ಅದು ಇಷ್ಟ ಆಯ್ತು. ಅದೇ ತುಂಬಾ ಎಲಿವೇಟ್ ಮಾಡಕ್ ಹೋಗಿಲ್ಲ ಜಾತಿ ಧರ್ಮನ, ತುಂಬಾ ಸೆನ್ಸಿಬಲ್ ಆಗಿ ತೆಗೆದಿದ್ದಾರೆ ಮೂವಿನ. ಯಾರಿಗೂ ಹರ್ಟ್ ಆಗ್ದಿರ ಚೆನ್ನಾಗಿ ತೆಗೆದಿದ್ದಾರೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸಿನಿಮಾ, ಇಂಟೆನ್ಸ್ ಆಗಿದೆ. ಶಶಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಸಪೋರ್ಟ್ ಹಿಮ್. ಬಂದು ನೋಡಿ, ಥಿಯೇಟರ್ಸ್ ಬಂದು ನೋಡಿ. ಶಶಿ ಅವ್ರು ತುಂಬಾ ಆಕ್ಟಿಂಗ್ ಚೆನ್ನಾಗಿದೆ. ಯು ಹ್ಯಾವ್ ಟು ಸಪೋರ್ಟ್ ಹಿಮ್. ತುಂಬಾ ಚೆನ್ನಾಗಿ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಶಿ ಅವರು, ಪಾವನಗೌಡ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗಂತೂ ಮೈಂಡ್ ಬ್ಲೋಯಿಂಗ್, ತುಂಬಾ ಇಷ್ಟ ಆಯ್ತು. ಜಾತಿ ಧರ್ಮದಲ್ಲಿ ಹೊಂದಾಣಿಕೆ ಇರಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಅಂತೂ. ಒಂದು ಇದರಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್ ಅಂತೂ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿದೆ ಸಾಂಗ್ ಎಲ್ಲ. ತುಂಬಾ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿ. ಪಾವನಗೌಡ ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ವೆರಿ ಇಂಟೆನ್ಸ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಕೂಡ, ದ ಟೀಮ್ ಇಸ್ ವೆರಿ ಗುಡ್. ತುಂಬಾ ಚೆನ್ನಾಗಿದೆ ಸಿನಿಮಾ, ಹಿಟ್ ಆಗಿದೆ. ಬಿಡುಗಡೆಯಾಗಿ ನಾವು ನೋಡೋದು ರಿಲೀಜನ್ ಮ್ಯಾರೇಜ್ ಹೆಂಗ್ ಎಸ್ಪೆಷಲಿ ಸ್ಲೋ ಅಂತ ಅನಿಸ್ತಾ ಇತ್ತು ಆನೆಸ್ಟ್ಲಿ. ಬಟ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗಿಂದ ಸೀಟ್ ಎಡ್ಜ್ ಆಗ್ತಿದೆ. ನಾನು ಸ್ಟೋರಿ ಅಂತೂ ಬಿಲ್ಡ್ ಆಗ್ತಾ ಹೋಯ್ತು. ಎಮೋಷನ್ಸ್ ಅಂತೂ ತುಂಬಾ ಪೀಕಲ್ಲಿ ಇತ್ತು.
ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಯಾರು ಮಿಸ್ ಮಾಡಕ್ ಹೋಗ್ಬಿಡಿ. ಗೂಸ್ ಬಂಪ್ಸ್ ಕಣ್ಣಲ್ಲಂತೂ ಒಂದ್ ಹನಿ ಬರೋದಂತೂ ಗ್ಯಾರಂಟಿ. ಎಲ್ರು ಬಂದು ಸಿನಿಮಾ ನೋಡಿ ಅಂತ ಎಲ್ಲರಿಗೂ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.